ನೋಡಿ ನನ್ನ ಡ್ರೆಸ್ ನೋಡಿ ಗಿಕ್ಕೋ ಮಕ್ಕ ಹತ್ರ ಟಾಡಾ ಹಂಗೆ ತೋರಿಸ್ತಾ ಇದ್ದಾರೆ. ಬಟ್ಟೆಗಳು ತಂದು 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 ನಮ್ಮ ಶುಕಿ ಅಂತೂ ಬಳ್ಳೆಗಳನ್ನೆಲ್ಲ ಒಡೆದಾಕಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ರಿಲೇಟಿವ್ಸ್ ಅವರ ವೆಡ್ಡಿಂಗ್ನ ಮುಹೂರ್ತಮ್ ಡೇ ಆಗಿರುತ್ತೆ. ಹೇಗೆ ರೆಡಿ ಆದ್ವಿ, ಏನು ಕತೆ ಅಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ನಮ್ಮ ಮುದ್ದು ಮಗಳು ನೋಡಿ ಎಷ್ಟು ಮುದ್ದಾಗಿ ಲಿಪ್ಸ್ಟಿಕ್ನ ಹಾಕೋತಾ ಇದ್ದಾಳೆ ಅಂತೇಳಿ. ಪೀಕಿಗೆ ಮಮ್ಮ ಪೀಕಿಗೆ ಬೇಕು ಅಂತ ಹೇಳಿ ಇದನ್ನು ಹಾಕಿಸ್ಕೊತಾ ಇದ್ದಾಳೆ. ಆ್ಯಂಡ್ ಡ್ರೆಸ್ ಅಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು. ಇದನ್ನು ಜಸ್ಟ್ ಒಂದ್ಸತಿ ಹಾಕ್ಕೊಳ್ಳೋಕ್ಕೆ ಸಾಕಾಗಿತ್ತು ಅಂತ ಅಂದ್ಕೊಂಡು ಇದನ್ನು ಸ್ಟಿಚ್ ಮಾಡಿಸಿದ್ದು. ಬಟ್ ಆದರೆ ತುಂಬ ಚೆನ್ನಾಗಿ ಔಟ್ಕಮ್ ಬಂದಿತ್ತು. ಪದೇ ಪದೇ ಯೂಸ್ ಮಾಡೋ ಥರನೇ ಸ್ಟಿಚ್ ಮಾಡಿ ಕೊಟ್ಟಿದ್ರು. ಆ್ಯಂಡ್ ಲಿಪ್ಸ್ಟಿಕ್ನ ಹಾಕಿಸ್ಕೊಂಡು ಮೂತಿನ ಹೀಗೆ ಇಟ್ಕೊಂಡು ಏನೇನೋ ಮಾಡಿಕೊಂಡು ಹಠ ಮಾಡಿ ಆ್ಯಕ್ಚುಲಿ ಈ ಲಿಪ್ಸ್ಟಿಕ್ನ ಹಾಕಿಸ್ಕೊಂಡು ಅವ್ಳಿಗೆ ತುಂಬ ಇಷ್ಟ ಆಗುತ್ತೆ. ಯಾವ ಹೆಣ್ಮಕ್ಳಿಗೆ ತಾನೇ ಲಿಪ್ಸ್ಟಿಕ್ ಇಷ್ಟ ಆಗಲ್ಲ ಹೇಳಿ, ಇನ್ಕ್ಲೂಡಿಂಗ್ ಮೀ. ನಾನೇ ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ ಎಲ್ಲರೂ ಅವಳು ಎಷ್ಟು ಮುದ್ದಾಗ ಮಾಡ್ಕೊಂತ ಅಂದರೆ ಮಾಡ್ತಾಳೆ, ಇನ್ನು ತಿರುಗಿ ಮಾಡು ಅಂತಂದರೆ ಎಷ್ಟು ಮುದ್ದಾಗಿ ಮಾಡ್ತಾಳೆ. ನಿಮ್ಮ ಮಕ್ಕಳು ಹೀಗೆ ಮಾಡ್ತಾರಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ. ಆ್ಯಂಡ್ ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತಲೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ತುಂಬಾ ಮುದ್ದಾಗಿ ಕಾಣಿಸ್ತಿದ್ಲು. ಎತ್ತವ್ರಿಗೆ ಹೆಗ್ಣ ಕೂಡ ಮುದ್ದು ಅಂತ ಹೇಳ್ತಾರಲ್ಲ, ಹಾಗೆ ನಂಗೆ ತುಂಬ ಖುಷಿ ಆಯಿತು ನನ್ನ ಮಗಳು ನೋಡಿ. ಹಾಯ್ ಮಾಡಿ ಫ್ರೆಂಡ್ಸ್ಗ ನೋಡಿ ನನ್ನ ಡ್ರೆಸ್ ನೋಡಿ ಚೆನ್ನಾಗಿದೆಯಾ? ಶೋಕಿ ಗೈಸ್. ಇವಾಗ ಹೆಂಗೆ ರೆಡಿ ಆತಾಳೆ. ಮದುವೆ ಮಾಡೋವಾಗ ಅಷ್ಟೇ ಎಲ್ಲ ಮಾಡಿಸ್ಕೊಂಡು ನೋಡಿ. ದೀಪು ಬೇಕು ಎಲ್ಲ ಬಳೆ ತೋರಿಸು, ರೈಟ್ ಹ್ಯಾಂಡಾಗಿ ತೋರಿಸು ಬಳೆ. ಹಿಂಗನ್ನು ಸುಮ್ಮನೆ ಹಿಂಗೆ ಮನೆ ಹಿಂಗಿಕ್ಕೋ ಮಕ್ಕ ಹತ್ರ ಟಾಡಾ ಹಂಗೆ ತೋರಿಸೋ. ಗಾನವಿ ಕಂಪ್ಲೀಟಾಗಿ ರೆಡಿ ಆಗಿದ್ದಾಳೆ. ಈ ಸ್ಯಾರಿ ಬಂದು ನಮ್ಮ ಮಮ್ಮಿ ರಿಸೆಪ್ಷನ್ ಸ್ಯಾರಿ. ಸೊ ಅದನ್ನು ಇವತ್ತು ರೀಕ್ರಿಯೇಟ್ ಮಾಡಿ ಸ್ಟೈಲ್ ಮಾಡಿದ್ದಾಳೆ. ಚೆನ್ನಾಗಿದೆಯಾ ಬಾ? ಯಾರೋ ಪರ್ಫ್ಯೂಮ್ ಹಾಕ್ಕೊಂಡವ್ರೆ ಇಲ್ಲಿ. ಪರ್ಫ್ಯೂಮ್ ಹಾಕ್ಕೊಂಡು ಹೋದ್ರೆ ಬಾ. ಸೊ ಫುಲ್ ಲುಕ್ ತೋರಿಸ್ತೀನಿ ಈಗ. ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ರೆಡಿಯಾಗಿ ಬಂದು ಒಂದು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೋತಿದ್ದೆ. ಈ ಸೀರೆ ಬಂದು ಆ್ಯಕ್ಚುಲಿ ನಮ್ಮ ಮಮ್ಮಿ ರಿಸೆಪ್ಷನ್ ಸೀರೆ. ಇದು ಆಲ್ಮೋಸ್ಟ್ 26 ಇಯರ್ಸ್ ಓಲ್ಡ್ ಸೀರೆ. ಇದು ನಂಗೆ ತುಂಬ ಖುಷಿ ಆಗ್ತಿತ್ತು ಈ ಸೀರೆ ಉಟ್ಕೊಂಡಿದ್ದಾದ್ಮೇಲಂತೂ. ಎಷ್ಟು ಚೆನ್ನಾಗಿ ಕಲರ್ ಬ್ಲೆಂಡ್ ಆಗ್ತಿತ್ತು ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಈ ಕಲರಿನ ಸೀರೆ ನಾನು ತೊಗೋಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ. ಈಗ ಇವಳು ರೆಡಿ ಆಗಿದ್ದಾಳೆ, ಇನ್ನೇನು ಇವಾಗ ಹೋಗ್ತಾರೆ. ಕಂಪ್ಲೀಟ್ ರೆಡಿ. ಬೈ ಗೈಸ್, ಮತ್ತೆ ಇವತ್ತು ಹೇಗಿರುತ್ತೆ ಏನು ಕತೆ ಅಂತ ಇರೋದಲ್ಲ ಅಂತೆ. ಹೇರ್ ಸ್ಟೈಲ್ ಬೇರೆ ಮಾಡ್ಬೇಕು ಅಂದ್ಕೊಂಡಿದ್ದು, ಬಟ್ ಲಾಸ್ಟಲ್ಲಿ ಫೈನಲ್ ಆಗಿದ್ದಾಗ್ತೀರಿ. ಲಾಸ್ಟಲ್ಲಿ ಅಂತ ಇದ್ದೀನಿ, ಫೈನಲ್ ಆಗಿದ್ದಾಗ್ತೀರಿ. ಶುಕಿಯೇ ತೋರಿಸಿರಿ ಬಟ್ಟೆ.
ಶಿವಪಾಲ್ ನಿಮ್ಮ ಮಗಳು ಅಲ್ಬಿಟ್ಟು ಅವ್ರ ಪಪ್ಪ ಹತ್ರ ಜಗಳಾಡ್ತಾವಳೆ. ಅವಳು ಒಂಚೂರು ಹಿಂಗೆ ಅಪ್ಪೆಕ್ಸ್ಬೇಕಾದ್ರೆ ಹಿಂಗೆ ಅಳ್ಳಾಡ್ಬಿಟ್ಲು. ಹುಷಾರ್ ಪಪ್ಪ ಅಂತ ಜಗಳ. ಏನು ಮಾಡ್ತಾ ಇದೀಯ? ಎಲ್ಲ ಏನ ಕೆಟ್ಟಿ ಹೋಗೋದಾ? ಇವಳು ಬಳೆಯಲ್ಲಿರೋ ಚಿನ್ಮಿನಿ ಎಲ್ಲ ನಾನು ಅಯ್ಯೋ ಹಂಗೆಲ್ಲ ತೋರಿಸ್ಬಾರ್ದು. ಮನೆ ಕಿಸಿ ಕೊಡು. ನೋಡಿ ಇವಳು ಅವತಾರ. ಇವಳಿಗೆ ಈ ಥರ ಲಂಗನ ಹಿಂಗೆ ಮೇಲೆ ಎತ್ಕೊಂಡು ಓಡಾಡೋಕ್ಕೆ ತುಂಬ ಇಷ್ಟ ಆಗುತ್ತಂತೆ ಅವಳಿಗೆ. ಅಲ್ಲವಳಿಗೆ ಮೆಟ್ಲು ಹತ್ತಕ್ಕೆ ತುಂಬ ಇಷ್ಟ ಆಗ್ತಿತ್ತು. ಏನಕ್ಕೆ ಅಂತಂದರೆ ಹಿಂಗೆ ಲಂಗನ ಮೇಲೆ ಎತ್ಕೊಂಡು ಓಡಾಡ್ಬೋದಲ್ವ, ಹಾಗಾಗಿ ಅವಳಿಗೆ ತುಂಬ ಇಷ್ಟ ಆಗ್ತಿತ್ತು. ನಾನು ಸೆಲ್ಫ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದೆ. ಬಟ್ ಆದರೆ ರಾತ್ರಿ ತುಂಬ ಚೆನ್ನಾಗಿ ಬಂತು. ಬೆಳಗ್ಗೆ ಯಾಕೋ ಅಷ್ಟೇನು ಚೆನ್ನಾಗಿ ಸ್ಯಾಟಿಸ್ಫೈ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಯಾರನ್ನಾದ್ರೂ ಹುಡುಕ್ತಿದ್ದೆ, ಯಾರಾದರೂ ಇದ್ದಾರಾ ವೀಡಿಯೋ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು. ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ನಮ್ಮ ಮನೆಗೆ ಹೋಗಿ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದುಬಿಟ್ವಿ. ನಾವು ಎಲ್ಲ ಮುಗೀತು, ಎಲ್ಲ ಚೆನ್ನಾಗಾಯಿತು. ನಾವು ಬೇಗ ಬಂದುಬಿಟ್ವಿ ಬೆಳಗ್ಗೆ. ಬಟ್ ಆದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಆ ಟಯರ್ಡ್ ಆಗೋದಕ್ಕಿಂತ ನಮ್ಮ ರೂಮ್ ನೋಡಿದ್ರೆ ನನಗೆ ತಲೆ ಎಲ್ಲ ಗಿರ ಅಂತ ತಿರುಗುತ್ತೆ. ಯಾವ ಕಂಡೀಷನಲ್ಲಿದೆ ಅಂದರೆ ನಮ್ಮ ರೂಮ್ ಅಂತೂ ನೋಡಿ, ಅಲ್ಲೂ ಬಟ್ಟೆಗಳು ತಂದು ನಮ್ಮ ಶುಕಿ ಅಂತೂ ಬಳ್ಳೆಗಳನ್ನೆಲ್ಲ ಒಡೆದಾಕಿ ಎಲ್ಲ ಟೂತ್ ಬ್ರಷ್ ಬೇಕಾ ಏನೇನು ಬೇಕು ಎಲ್ಲ ನೋಡಿ. ಒಂದು ಏರ್ ವೆಂಟ್ ಮುರಿದು ಹಾಕಿದ್ಲು, ಬಳೆಗಳು ಒಡೆದು ಹಾಕಿದ್ಲು, ಎಲ್ಲ ಹಿಂಗೆ ಆ ಡ್ರಾಯರೆಲ್ಲ ತೆಗೆದು ಅದರಲ್ಲಿರೋ ರಬ್ಬರ್ ಬ್ಯಾಂಡ್ಸ್ ಎಲ್ಲ ತೆಗ್ದು ಹಾಕಿದ್ದಾಳೆ. ನಿನ್ನೆ ಜಿಪ್ಸಿ ಶುಕಿ ಕಾಚ ಬೇಕಾ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿದೆ ನಮ್ಮ ರೂಮು. ನನಗಂತೂ ಈ ರೂಮ್ ಹಿಂಗಿರೋದಕ್ಕೇ ನಂಗೆ ಒಂಥರ ಸ್ಟ್ರೆಸ್ ಥರ ಫೀಲಿಂಗ್ ಆಗ್ತದೆ. ಬೇಗ ಯಾರು ಮಾಡಿದ್ದಿದೆಲ್ಲ? ವಾಚ್ ನೋಡ್ರಿ, ಅವ್ರ ಅಪ್ಪನ ವಾಚ್ ಎಲ್ಲಿ ಬಿಸಾಕಿದ್ದಾಳೆ ನೋಡ್ರಿ. ನನ್ನ ಚಪ್ಪಲಿಗಳು ನೋಡ್ರಿ ಎಲ್ಲೆಲ್ಲಿ ಹೋಗಿದೆ. ಏನೇ ಅಮ್ಮ ತಾಯೇ, ಹಿಂಗೆ ಯಾರಾದರೂ ಮಾಡ್ತಾರಾ? ಶುಕಿ ಹಿಂಗೆ ಯಾರಾದರೂ ಮಾಡ್ತಾರಾ ರೂಮ್ನಾಗ ಗಲೀಜು? ಮತ್ತೆ ಏನು ಹಿಂಗೆ ಮಾಡಿಕ್ಕಿದ್ಯಾ? ತಿರುಗಿ ಸ್ಟಾರ್ಟ್. ಬಂದ್ಬಿಡು ನೀನು ಇಲ್ಲಿ, ಪಪ್ಪ ಹತ್ರ ಬಂದ್ಬಿಡು. ಸರಿ ಬನ್ನಿ, ಬೇಗ ಒಂದೊಂದಾಗಿ ಕ್ಲೀನ್ ಮಾಡಿಕೊಂಡು ಮುಗಿಸ್ಕೊತೀನಿ ನಾನು. ಆ್ಯಂಡ್ ಬ್ಲೌಸ್ ಇವತ್ತು ರಿಸೆಪ್ಷನ್ ದಿವಸ ಮತ್ತು ಮುಹೂರ್ತಮ್ಗೆ ಹಾಕ್ಕೊಂಡಿದ್ದಿದ್ದು ಬ್ಲೌಸ್ ಡೀಟೇಲ್ಸು ಕೂಡ ಕೇಳ್ತಾಯಿದ್ರು ಒಂದು ಫ್ಯೂ ಮೆಂಬರ್ಸು. ಆ್ಯಂಡ್ ನಾನು ಅದ್ರ ಬಗ್ಗೆ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ, ಅಥವಾ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಬೋದು ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ರು. ನಂಗೆ ತುಂಬಾ ಸ್ಯಾಟಿಸ್ಫೈ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಇವಾಗ ಎಂಥ ಐಟಮ್ ಎತ್ತುತ್ತಾ ಇದ್ದಾಳೆ ಅಂದರೆ ಇದನ್ನು ರಿಪೇರಿನೇ ಮಾಡೋಕ್ಕಾಗಲ್ಲ ಅಂಥ ಐಟಮ್ ಬಟ್ಟೆಗಳಿದ್ದಾವೆ. ಇಷ್ಟು ಬಟ್ಟೆಗಳನ್ನ ಇವಾಗ ನಾನು ತೆಗೆದು ಇದನ್ನೆಲ್ಲ ಮಡಚಬೇಕು. ಅದು ಅಲ್ಲದೆ ಇನ್ನು ಮಿಷಿನಲ್ಲಿ ಒಂದು ಸ್ವಲ್ಪ ಇದೆಲ್ಲ ಒಣಗಾಕ್ಬಿಟ್ಟು ನೆಕ್ಸ್ಟ್ ಕೆಲಸ ನೋಡಬೇಕು. ರೂಮ್ ಅಂತೂ ಇವತ್ತು ಕ್ಲೀನ್ ಮಾಡಲೇಬೇಕು, ಇಲ್ಲಾಂದರೆ ಖಂಡಿತ ನನ್ನ ತಲೆ ಕೆಟ್ಟಿ ಕೆರ ಹಿಡ್ದೋಗ್ಬಿಡುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನನಗೂ ಕೂಡ ಒಬ್ಬಳೇ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ಬೋರ್ ಆಗುತ್ತೆ. ಆ್ಯಂಡ್ ವಿಪರೀತ ತಲೆನೋವು ಅಂದರೆ ತಲೆನೋವು ಅದು ಏನಾಗಿದೆಯೋ ಬುರುಡೆಗೆ ನನಗಂತೂ ಗೊತ್ತಿಲ್ಲ. ಕನ್ನಡಕ ಹಾಕ್ಕೊಂಡ್ರು ತಲೆನೋವು, ಕನ್ನಡಕ ಹಾಕ್ಕೊಂಡಿಲ್ಲ ಆದರೆ ತಲೆನೋವು. ನನಗೇನು ಅನ್ನಿಸ್ತಾನೆ ಇಲ್ಲ ಡಿಫ್ರೆನ್ಸು. ಇಲ್ಲ ಸ್ಟ್ರೆಸ್ಸಿಗೆ ಹಂಗೆ ಆಗ್ತಿದೆಯೋ ನಿದ್ದೆ ಇಲ್ಲದೆ ಗೊತ್ತಿಲ್ಲ ನನಗೆ. ನೋಡಬೇಕು, ಇವತ್ತು ವೆಯ್ಟ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಏನಾದರೂ ಆ್ಯಕ್ಷನ್ಸ್ ತೊಗೊಬೇಕು. ಫಸ್ಟ್ ಅಂತೂ ನಮ್ಮ ರೂಮ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಕ್ಲೀನ್ ಮಾಡೋಕ್ಕೆ. ಬಟ್ ಆದರೆ ನನಗಂತೂ ಕ್ರಿಂಪೆಲ್ಲ ಮಾಡ್ಕೊಂಡಿದ್ನಲ್ಲ, ಹೆವಿ ಅಂದರೆ ಹೆವಿ ಹೇರ್ ವೆಯ್ಟು, ಹಾಗಾಗಿ ಅದು ಸಿಕ್ಕಾಬಿಟ್ಟೆ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ, ರಿಸೆಪ್ಷನ್ ವೀಡಿಯೋದಲ್ಲಿ ಹೇರ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಮಾಡಿಸ್ಬೇಡಿ ಅಂತ. ಯಾರೋ ಕೆಲವೊಬ್ಬರು ಸ್ಮೂದಿಂಗ್ ಮಾಡಿಸಿ ಅಂತ ಹೇಳಿದ್ದೀರಾ. ಬಟ್ ಆದರೆ ಆಲ್ಮೋಸ್ಟ್ 80 to 90% ಓಟ್ ಬಂದು ಕಟ್ ಮಾಡಿಸ್ಬೇಡಿ ಅಂತಲೇ ಬಂದಿರೋದು. ಅಂದರೆ ನೀವೇನಾದರೂ ನಿಮ್ಗೆ ಇಷ್ಟ ಆದರೆ ಹೇರ್ ಕಟ್ ಮಾಡಿಸ್ಕೊಳ್ಳಿ ಅಂತಲೂ ಕೂಡ ಕೆಲವೊಬ್ರು ಹೇಳಿದ್ದಾರೆ. ಯಾಕಂತಂದರೆ ಕೂದಲು ಮತ್ತೆ ಬರುತ್ತಲ್ಲ, ಸ್ಮೂದಿಂಗ್ ಮಾಡಿಸಿದ್ರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ. ಇಲ್ಲಿ ಒಂದು ಸ್ಮಾಲ್ ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ
ಈ ಥರ ರೇಷ್ಮೆ ಸೀರೆಗಳನ್ನ ಯೂಸ್ ಮಾಡಿದಾದ್ಮೇಲೆ ಈ ಥರ ಬೆಡ್ ಕೆಳಗಡೆ ನೀಟಾಗಿ ಮಡಚಿಬಿಟ್ಟು ಇಟ್ಬಿಟ್ಟು 1 ಡೇ ಅಥವಾ 2 ಡೇ ಬಿಟ್ಬಿಟ್ರೆ ಸಾಕು, ನೀಟಾಗಿ ಇಸ್ತ್ರಿ ಮಾಡಿರೋ ಥರ ಸೀರೆ ಆಗಿಬಿಡುತ್ತೆ. ಈ ಐಡಿಯಾ ಬಂದು ನಮ್ಮ ಅಜ್ಜಿದು. ನಮ್ಮ ಅಜ್ಜಿ ಕಾಲದಿಂದನೂ ಇದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರಂತೆ. ಸೀರೆ ಉಟ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಹಾರಕ್ಕೆ ಇಟ್ಬಿಟ್ಟು ಕ್ಲೀನಾಗಿ ರೀತಿ ಫೋಲ್ಡ್ ಮಾಡಿ ಬೆಡ್ ಕೆಳಗಡೆ ಇಟ್ಬಿಟ್ರೆ ಒಂದು 3 ದಿವಸ ತೆಗೆಯೋದೇ ಇಲ್ಲ ಅವರು. ಆರಾಮಾಗಿ ಕೂತ್ಕೊಂಡು ಎಲ್ಲ ಇದ್ದಾಗ ನೀಟಾಗಿ ಇಸ್ತ್ರಿ ಥರ ಆಗಿಬಿಡುತ್ತೆ. ಯಾವ ಇಸ್ತ್ರಿನೂ ಬೇಡ, ಎಂಥದ್ದು ಬೇಡ, ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಎಸ್, ಅದಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಓಕೆನಾ? ನೀವು ಆಲ್ರೆಡಿ ಮಾಡ್ತಿದ್ದೀರಾ ಅಥವಾ ನಿಮ್ಮ ಅಜ್ಜಿ ನಿಮ್ಮ ಮನೇಲಿ ಯಾರಾದರೂ ಮಾಡ್ತಿದ್ರೆ ನನಗೆ ಕಾಮೆಂಟಲ್ಲಿ ಹೇಳಿ. ಮತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಟ್ರೆ ನಂಗೆ ಸಾಕಾಗ್ಬಿಟ್ಟಿತ್ತು. ನಾನು ಒಬ್ಬಳೇ ಕ್ಲೀನ್ ಮಾಡಬೇಕು, ನಾನು ಒಬ್ಬಳೇ ಕೆದ್ರಾಕೋದು, ನಾನು ಒಬ್ಬಳೇ ಎಲ್ಲ ಎತ್ತಿಡಬೇಕು. ಹೇಮಂತ್ ಅವ್ರ ಪಾಪ ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ. ಅವರು ಆದಷ್ಟು ನನಗೆ ಶುಕಿ ವಿಷಯದಲ್ಲಿ ತುಂಬಾ ತುಂಬಾ ಹೆಲ್ಪ್ ಮಾಡ್ತಾರೆ. ಇಂಥದ್ದು ಮಾಡಲ್ಲ ಅಂತ ಹೇಳಲ್ಲ. ಅವಳು ವಾಶ್ರೂಮ್ಗೆ ಹೋದ್ರೂ ಕೂಡ ತೊಳೆಯೋದ್ರಲ್ಲೂ ಹಿಂಜರಿಯೋದೇ ಇಲ್ಲ ಅವರು. ಅಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಅವಳನ್ನ ಹ್ಯಾಂಡಲ್ ಮಾಡ್ತಾರೆ. ಇಲ್ಲ ನಾನು ಯಾಕೆ ತೊಳಿಬೇಕು ಹಾಗೆ ಹಿಂಗೆ ಅಂತೆಲ್ಲ ಅವ್ರು ಯಾವತ್ತೂ ಹೇಳಲಿಲ್ಲ. ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಅಂತಲೂ ಹೇಳ್ಬೋದು ಆ್ಯಂಡ್ ಲಕ್ಕಿಯೆಸ್ಟ್ ಅಂತಲೂ ಹೇಳ್ಬೋದು. ಅವ್ರಿಗೆ ಯಾವತ್ತೂ ಯಾವುದೇ ಕಾರಣಕ್ಕೂ ಮುಜುಗರ ಪಡೋದೇ ಇಲ್ಲ ಅವರು. ನಾನು ನೋಡಿ ಒಡವೆಗಳನ್ನೆಲ್ಲ ಹೆಂಗೆ ಕಸ ಥರ ಇಟ್ಬಿಟ್ಟು ಹೋಗಿದ್ದೀನಿ. ನಮ್ಮ ಮಮ್ಮಿ ನೋಡಿದ್ರೆ ನನ್ನಂತೂ ಮಕ್ಕೆ ಹೋಗಿದ್ದಾರೆ. ಫಸ್ಟ್ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿಡ್ತಿದ್ದೆ. ಇದು ಆ್ಯಕ್ಚುಲಿ ಬಾಕ್ಸ್ ಅವರು ಬೇರೆ ಬಾಕ್ಸ್ ಕೊಟ್ಟಿದ್ರು, ಬಟ್ ಆದರೆ ಕಾಟನ್ ಎಲ್ಲ ಇಟ್ಟು ಇಡಬೇಕು ಅಂದ್ಬಿಟ್ಟು ನಾನು ಇದರಲ್ಲೇ ಬಿಟ್ಬಿಟ್ಟಿದ್ದೀನಿ. ಫ್ಯೂಚರಲ್ಲಿ ಏನಾದರೂ ಬಾಕ್ಸಲ್ಲಿ ಇಡಬೇಕು ಅಂತ ಅನ್ನಿಸಿದ್ರೆ ಇಟ್ಟರೆ ಆಯಿತು ಅಂದ್ಬಿಟ್ಟು ಇದರಲ್ಲೇ ಬಿಟ್ಬಿಟ್ಟಿದ್ದೀನಿ ನಾನು. ಇದೆಲ್ಲ ಜುಮ್ಕಿ ಅಂತೂ ನನ್ನ ಫೇವ್ರೆಟ್, ನನ್ನ ಮದುವೆದಲ್ಲಿ ತೊಗೊಂಡಿದ್ದು. ಈ ಶಾರ್ಟ್ ಚೈನು ಒಂದು ಸ್ವಲ್ಪ ಏನೋ ಒಂಥರ ನನಗೆ ಅಷ್ಟು ಸ್ಯಾಟಿಸ್ಫೈ ಕೊಡಲಿಲ್ಲ ನನಗೆ. ನಮ್ಮ ಮಮ್ಮಿನೂ ಹೇಳ್ತಿದ್ರು ಇನ್ನು ಯಾವುದಾದ್ರೂ ಬೇರೆ ನೋಡಬೇಕಿತ್ತು ಅಂತ. ಬಟ್ ಆದರೆ ಲಾಂಗ್ ಹಾರ ಇದೆಯಲ್ಲ ನಂದು ತುಂಬ ಅಂದರೆ ತುಂಬ ಫೇವ್ರೆಟ್. ಇದು ಒಂದು ಹಾಕ್ಕೊಂಡ್ರೆ ಸಾಕು, ಅಷ್ಟೇ ಗೆಟಪ್ ಆಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನೇ ತುಂಬ ಜನ ಕೇಳಿರೋದಂದರೆ ಲಾಂಗ್ ಚೈನನ್ನು. ದಯವಿಟ್ಟು ಇದರಲ್ಲಿ ಮಾತ್ರ ಗ್ರಾಮ್ಸ್ ಎಲ್ಲ ನನ್ನ ಕೇಳಿಬಿಡಿ, ನಂಗೆ ಒಂದು ಚೂರು ನೆನಪಿಲ್ಲ ಗ್ರಾಮ್ಸ್ ಎಲ್ಲನೂ. ಇವಾಗ ಕೇಳಿದ್ರೆ ಅಂತೂ ನನ್ನ ತಲೆಯಲ್ಲಿ ಏನೂ ಇಲ್ಲ, ಅದು ಎಷ್ಟೆಷ್ಟು ಗ್ರಾಮ್ ಇದೆಯೋ ಏನು ಕತೆನೋ ಮರ್ತೇ ಹೋಗಿದ್ದೀನಿ ನಾನಂತೂ. ಬಟ್ ಆದರೆ ಹೆವಿ ಇದೆ. ಲಾಂಗ್ ಹಾರ ಮಾತ್ರ ಹಾಕೊಂಡಾಗಲೂ ಕೂಡ ಅದು ಹೆವಿ ಅಂತ ಅನಿಸುತ್ತೆ. ಕೆಲವೊಂದು ಸತಿ ಹಿಂಸೆನೂ ಕೂಡ ಅನಿಸ್ಬಿಡುತ್ತೆ, ಹೆವಿ ತೂಕ ಅಂತ ಅನಿಸ್ಬಿಡುತ್ತೆ. ಹ್ಯಾಂಡಲ್ ಮಾಡ್ಬೋದು ಅಂತಂದರೆ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಇದನ್ನು ಬಂದು ಹೇಮಂತ್ ಅವ್ರಿಗೆ ನಮ್ಮ ಮಮ್ಮಿ ಮದುವೆ ಟೈಮಲ್ಲಿ ಕೊಡಿಸಿದ್ದು ಖಡ್ಗ. ಬ್ರೇಸ್ಲೆಟನ್ನು ತೊಗೋಬೇಕು ಅಂತಿದ್ರು, ಬೇಡ ಓಲ್ಡು ಅಂದ್ಬಿಟ್ಟು ಇದನ್ನು ತೊಗೊಂಡ್ರು. ಆಮೇಲೆ ಬಳೆನೂ ನೋಡೋಣ ಅಂತಿದ್ವಿ, ಬೇಡ ಇದು ರಿಚ್ ಆಗಿರುತ್ತೆ ಅಂದ್ಬಿಟ್ಟು ಇದನ್ನು ಪಿಕ್ ಮಾಡಿದೆ. ಇದನ್ನ ಏನಕ್ಕೆ ಪಿಕ್ ಮಾಡಿದೆ ಅಂತಂದರೆ ನಾನು ಕೂಡ ಹಾಕ್ಕೋಬೋದು ಅಂಥೇಳಿ ಇದನ್ನು ಪಿಕ್ ಮಾಡಿದೆ. ಆದರೆ ಯಾವತ್ತೂ ಹಾಕ್ಕೊಂಡಿಲ್ಲ, ನೋಡೋಣ ಫ್ಯೂಚರಲ್ಲಿ. ನಾನು ಇಬ್ಬರು ಜೊತೆಲೇ ಹೋಗ್ತೀವಲ್ಲ, ಹಾಗಾಗಿ ಅವ್ರ ಕೈಯಲ್ಲಿ ಕಿತ್ತು ನಾನು ಹಾಕ್ಕೊಳಕ್ಕಾಗಲ್ಲ. ಅವ್ರಿಗೇನಾದರೂ ಇನ್ನು ಫ್ಯೂಚರಲ್ಲಿ ಏನಾದರೂ ಬ್ರೇಸ್ಲೆಟ್ ತೊಗೊಂಡ್ರೆ ನಾನು ಹಾಕ್ಕೊಬೋದು. ಆ್ಯಂಡ್ ಇದು ಬಂದು ಅವರ ಎಂಗೇಜ್ಮೆಂಟ್ ರಿಂಗು ನಮ್ಮ ಮಮ್ಮಿ ಕೊಡಿಸಿದ್ದು ಆ್ಯಂಡ್ ಅವ್ರು ನನಗೆ ಕೊಡಿಸಿದ್ದು, ಇಬ್ಬರದು ಜೊತೆಯಲ್ಲೇ ಇದೆ, ನೋಡ್ಬೋದು ನೀವು. ಎಂಗೇಜ್ಮೆಂಟ್ ರಿಂಗ್ನು ಸುಮಾರು ಚೆನ್ನಾಗಿ ಕೇಳ್ತೀರಾ, ಡಿಸೈನ್ ಕಳಿಸಿ ಅಂತ. ಪ್ರತಿಯೊಂದು ಒಬ್ರಿಗೂ ನಾನು ಕಳ್ಸೋಕ್ಕಾಗಲ್ಲ, ನಾನು ಫೋಟೋಸ್ ಇಟ್ಕೊಂಡಿರಲ್ಲ, ನಾನು ಡಿಲೀಟ್ ಮಾಡಿಬಿಟ್ಟಿರ್ತೀನಿ, ಹಾಗಾಗಿ ಕಳಿಸಲ್ಲ ಅಷ್ಟೇ. ನನಗೆ ನಿಮ್ಗೆ ಕಳಿಸ್ಬಿಟ್ರೆ ನನಗೇನು ಹೊಟ್ಟೆ ಕಿಚ್ಚೇನಿಲ್ಲ, ಕಳಿಸ್ತೀನಿ. ಆ ವೀಡಿಯೋಸಲ್ಲಿ ಇರುತ್ತಲ್ಲ, ನೀವು ಆರಾಮಾಗಿ ಸ್ಕ್ರೀನ್ಶಾಟ್ ಮಾಡಿ ನೀವು ತೊಕ್ಕೋಬೋದು. ಶುಕಿ ಬಳೆ, ಶುಕಿ ಚೇನು ಎಲ್ಲನೂ ಕೂಡ ಇದರಲ್ಲೇ ಮಿಕ್ಸ್ಡಪ್ ಮಾಡಿಟ್ಟಿದ್ದೀನಿ. ಶುಕಿ ಬಳೆನ ನಿಮ್ಮ ಜೊತೆ ಯಾವುದು ಶೇರ್ ಮಾಡ್ಕೊಂಡಿಲ್ಲ, ನಿಮಗೆ ತೋರಿಸಿಲ್ಲ. ಅದನ್ನ ಮತ್ತೊಂದು ವೀಡಿಯೋ ಮಾಡಿ ನಾನು ನಿಮಗೆ ಕ್ಲಿಯರಾಗಿ ನನ್ನ ಜುವೆಲ್ಸ್ ವೀಡಿಯೋನೇ ನಾನು ಮಾಡಿ ಮತ್ತೊಂದು ಸತಿ ತೋರಿಸ್ತೀನಿ, ಸೊ ದಟ್ ನಿಮಗೊಂದು ಕ್ಲಾರಿಟಿ ಇರುತ್ತೆ ಅಂತ ಹೇಳಿ. ನಾನು ಸುಮಾರು ದಿನದಿಂದ ಮಾಡಿದ್ದೆ, ಬಟ್ ಆದರೆ ಯಾಕೋ ಪದೇ ಅದನ್ನೇ ಕೇಳ್ತಿರ್ತೀರಲ್ಲ, ಹಾಗಾಗಿ ಮತ್ತೊಂದು ಸತಿ ಮಾಡ್ತೀನಿ, ಓಕೆನಾ? ಇದು ಬಳೆಗಳದ್ದು ಸ್ವಲ್ಪ ಶೈನ್ ಚೇಂಜ್ ಮಾಡಿಸ್ಬೇಕು ಅಂತಿದ್ದೀನಿ. ಇದು ಆ್ಯಂಟಿಕ್ ಕಲರ್ ಫಿನಿಶ್ ಇರೋದು, ಸ್ವಲ್ಪ ಒಂಚೂರು ಲೈಟರ್ ಟೋನ್ ಗೋಲ್ಡ್ ರೀತಿ ಇದ್ದರೆ ಚೆನ್ನಾಗಿರುತ್ತೆ, ಬ್ರೈಟಾಗಿರುತ್ತೆ ಅಂತ ಅನ್ನಿಸ್ತು. ಮಾಡಿಸ್ಕೊಳ್ಳೋಣ, ಯಾವಾಗಲಾದರೂ ಹೋದವಾಗ ಮಾಡಿಸ್ಕೊಳ್ಳೋಣ ಅಂಥೇಳಿ. ಈ ಜುಮ್ಕಿ ಹಾಕೋದಂತೂ ನನ್ನ ಮಗಳು ಅದನ್ನು ಮುರಿದು ಇದು 2ನೇದೋ 3ನೇದೋ ಡಬ್ಬ ಇದನ್ನು ತಂದರು ವೇಸ್ಟ್ ಅಂತ ಅಂದ್ಬಿಟ್ಟು ಅದರಲ್ಲೇ ಇಟ್ಬಿಡ್ತೀನಿ ನಾನು. ಅಲ್ಲಿ ಎಷ್ಟು ನೋಡಿದ್ರೂ ಕೂಡ ಅದನ್ನು ನೋಡಿದ ತಕ್ಷಣ ಪಟ್ ಅಂತ ಮುರಿದು ಬಿಡ್ತಾಳೆ. ಆ್ಯಂಡ್ ಚೇನು, ಇದು ಹೇಮಂತ್ ಅವ್ರ ಚೇನು. ಇನ್ನೊಂದು ಸತಿ ಇದನ್ನು ಚೇಂಜ್ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ, ನೋಡೋಣ.
ಇನ್ನು ಏನೇನು ಕೂಡಿ ಬರುತ್ತೆ ಅಂತ ಹೇಳಿ ಎಲ್ಲದಕ್ಕೂ ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ಲ ಹಾಗೆ. ಇದು ಮಾಟಿ ಏನು ಗೋಲ್ಡ್ ಅಲ್ಲ, ಸೀನ್ ಇಲ್ಲ ಅಷ್ಟೆಲ್ಲ. ಇದನ್ನು ನಾನು ಅಮೆಝಾನಲ್ಲಿ ಪಿಕ್ ಮಾಡಿದೆ. ಆದರೆ ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂತಂದರೆ ಆ ಓಲೆ ಜೊತೆ ಅಂತೂ ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ಓಲೆ ಬಂದುಬಿಟ್ಟು ಈ ಮುಹೂರ್ತಮ್ ಲುಕ್ಕಲ್ಲಿ ನಾನು ಓಲೆ ಹಾಕ್ಕೊಂಡಿದ್ದೀನಲ್ಲ ರೌಂಡಿಂದು, ಅದು ಬಂದುಬಿಟ್ಟು ನಮ್ಮ ಮಮ್ಮಿದು. ಅದರದ್ದು ನಮ್ಮ ಮನೆಗೆ ಹೋದಾಗ ಯಾವಾಗಲಾದರೂ ಡೀಟೇಲ್ಸ್ ಕೊಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಎಲ್ಲ ನಾನು ಕೊಟ್ಬಿಟ್ಟು ಬಂದುಬಿಟ್ಟೆ ನಮ್ಮ ಮಮ್ಮಿಗೆ. ಯಾಕೆ ಬೇಕು ಸುಮ್ಮನೆ ಟೆನ್ಷನ್, ನಾನು ಮೊದಲೇ ಮರ್ತೋಗ್ತೀನಿ, ಎಲ್ಲಿಟ್ಟರೆ ಅಲ್ಲಿ ಮರ್ತೋಗ್ತೀನಿ ನಾನು. ಇವಾಗ ಬ್ರೇಸ್ಲೆಟ್ ಎಲ್ಲಿ ಇಕ್ಕಿದ್ದೀನಿ ಹುಡುಕ್ಬೇಕು ಇವಾಗ. ಏನೇ ವಿಷಯ ಆಗಿರಲಿ ಅದು ಕೇರ್ಲೆಸ್ ಅಂತಲ್ಲ, ಮರು ಅದು ಅಷ್ಟೇನೆ. ಕೇರ್ಲೆಸ್ ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ, ಮರ್ತೋಗ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.